ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಈ ನೋಟಿಫಿಕೇಷನ್ನ ಬಂದು ಏಪ್ರಿಲ್ 28, 2025 ಬಿಟ್ಟಿದ್ದಾರೆ. ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಏನು ಎಲಿಜಿಬಿಲಿಟಿ, ಎಷ್ಟು ವರ್ಷಕ್ಕೆ ಪ್ಯಾಕೇಜ್ ಸಿಗುತ್ತೆ, ಎಲ್ಲದ್ರದ್ದು ಡೀಟೇಲ್ಸ್ನ ಇವಾಗ ಕೊಡ್ತೀನಿ. ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಸೀನಿಯರ್ ಇಂಜಿನಿಯರ್ E3 ಫಿಸಿಕಲ್ ಡಿಸೈನ್ ಇಂಜಿನಿಯರ್. ಇದಕ್ಕೆ ಬಂದು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಮತ್ತು ಯಾವ ಫೀಲ್ಡಲ್ಲಿ ಬೇಕು ಅಂದರೆ ME ಅಥವಾ MTech, VLSI ಡಿಸೈನ್ ಅಥವಾ ಮೈಕ್ರೋ ಎಲೆಕ್ಟ್ರಾನಿಕ್ಸಲ್ಲಿ ಮಾಡಿರಬೇಕು. ಇದಕ್ಕೆ 2 ವೇಕೆನ್ಸಿ ಇದೆ. ಏಜ್ ಲಿಮಿಟ್ ಬಂದು 32. ನೀವು ಎಜುಕೇಷನ್ ಆದಮೇಲೆ 2 ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು. ಇದಕ್ಕೆ ಬಂದು ವರ್ಷಕ್ಕೆ 14 ಲಕ್ಷ ಪ್ಯಾಕೇಜ್ ಸಿಗುತ್ತೆ. ಇನ್ನು ಇದು ಬಂದು ಜನರಲ್ಗೆ 2 ವೇಕೆನ್ಸಿ ಇದೆ. ಇನ್ನು ಸೀನಿಯರ್ ಇಂಜಿನಿಯರ್ E3 ಇದ್ರದ್ದು 3 ಕೋಡ್ ಇದೆ. ಇದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ. ಫಸ್ಟ್ನೇದು ಬಂದು BE BTech ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರೋರಿಗೆ 1 ವೇಕೆನ್ಸಿ, BE BTech ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅದು 3 ವೇಕೆನ್ಸಿ ಇದೆ. ಇನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 8 ವೇಕೆನ್ಸಿ ಇದೆ. ಇವರು ಕೂಡ ಏಜ್ ಲಿಮಿಟ್ 32, ಮಿನಿಮಮ್ 4 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಇದಕ್ಕೂ ಕೂಡ ಸೇಮ್ 14 lakh CTC ಇರುತ್ತೆ. ಜನರಲ್ 5, EWS 1, OBC 3, SC 2, ST 1 ವೇಕೆನ್ಸಿ ಇದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳ್ದಾಗೆ ಇರಬೇಕು. ಇನ್ನು ಎಲೆಕ್ಟ್ರಾನಿಕ್ಸ್ ಅಂದರೆ ಅದ್ರ ಕೆಳಗಡೆ ಈ 4 ಡಿಸಿಪ್ಲಿನ್ ಯಾವುದ್ರಲ್ಲಾರು ಮಾಡಿದ್ರು ಓಕೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಈ 5ರಲ್ಲಿ ಯಾವುದ್ರಲ್ಲಾರು ಒಂದು ಡಿಸಿಪ್ಲಿನಲ್ಲಿ ನೀವು BE ಅಥವಾ BTech ಮಾಡಿದರೆ ಅಪ್ಲೈ ಮಾಡ್ಬೋದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಮಾಡಿರಬೇಕು. ಅದಾದಮೇಲೆ ಎಜುಕೇಷನ್ ಆದಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು. ಹಾಗೆ ಮೆನ್ಷನ್ ಮಾಡಿದಾಗೆ 2 years ಮತ್ತು 4 years. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ಏನು ಸ್ಕಿಲ್ಸ್ ಇರಬೇಕು ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನು ಅಪ್ಪರ್ ಏಜ್ ಲಿಮಿಟ್ ಮತ್ತು ರಿಲ್ಯಾಕ್ಸೇಷನ್ ನೋಡೋದಾದರೆ ನಿಮ್ಮ ಏಜ್ 1/4/2025 ನೋಡಿದಾಗ 32 ಮೇಲೆ ಇರಬಾರ್ದು. ಆಗಿದ್ರೆ ಅಪ್ಲೈ ಮಾಡ್ಬೋದು. ಇನ್ನು OBC NCLಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್, SC STಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಎಷ್ಟು ಪ್ಯಾಕೇಜ್ ಸಿಗುತ್ತೆ ಅಂತಲೂ ಅಲ್ಲೇ ತಿಳಿಸ್ಕೊಟ್ಟೆ. ಆ ರೀತಿ ನಿಮಗೆ ಪ್ಯಾಕೇಜ್ ಸಿಗುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಂದ್ಬಿಟ್ಟು ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಮೇಲೆ ರಿಟರ್ನ್ ಟೆಸ್ಟ್ ಮೇಲೆ, ಅದಾದಮೇಲೆ ರಿಟರ್ನ್ ಟೆಸ್ಟಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ 1:5 ರೇಷಿಯೋದಲ್ಲಿ ತಗೊಂಡು ಅವ್ರಿಗೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸೊ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಎಲ್ಲ BEL ಬ್ಯಾಂಗ್ಳೂರಲ್ಲೇ ಇರುತ್ತೆ. ಇದ್ರದ್ದು ಅಡ್ಮಿಟ್ ಕಾರ್ಡು ಮತ್ತು ರಿಸಲ್ಟ್ಸ್ ಎಲ್ಲ BEL ವೆಬ್ಸೈಟಲ್ಲೇ ಬಿಡ್ತಾರೆ. ಇನ್ನು ಈ ಎಕ್ಸಾಮ್ ಫೀಸ್ನ ನೋಡೋದಾದರೆ ಎಕ್ಸಾಮ್ ಫೀಸ್ ಬಂದು 600 ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ. 18% GST ಇರುತ್ತೆ. ಅದನ್ನ ನೀವು SBI ಕಲೆಕ್ಟ್ ಥ್ರೂನೇ ಕಟ್ಟಬೇಕಿರುತ್ತೆ. SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. SBI ಕಲೆಕ್ಟ್ನ ಹೆಂಗೆ ಪ್ರಿಂಟ್ ತಗೊಳೋದು ಅಂದರೆ ಈ ವೆಬ್ಸೈಟ್ಗೆ ಹೋಗಿ SBI ಕಲೆಕ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿಗೆ ಹೋಗಿ ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಕೊಟ್ಬಿಟ್ಟು ಅಲ್ಲಿ ಇದನ್ನ ಚೂಸ್ ಮಾಡಬೇಕಿರುತ್ತೆ. ಕಾರ್ಪೊರೇಷನ್ ಆರ್ ಇನ್ಸ್ಟಿಟ್ಯೂಷನ್ ಆಲ್ ಇಂಡಿಯಾ. ಅದಾದಮೇಲೆ ಅದರಲ್ಲಿ PSU ಸೆಕ್ಟರ್ನ ಚೂಸ್ ಮಾಡಬೇಕು. ಅದರಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ಚೂಸ್ ಮಾಡಿ ನೀವು ಯಾವ ಪೋಸ್ಟ್ಗೆ ಹಾಕ್ತಿರ್ತೀರ ಅದನ್ನ ಚೂಸ್ ಮಾಡಿಬಿಟ್ಟು ಪ್ರಿಂಟ್ ತಗೊಂಡೋಗಿ SBI ಬ್ಯಾಂಕ್ ಹೋಗಿ ಕಟ್ಟಬೇಕಿರುತ್ತೆ. ಅದಾದಮೇಲೆ ಆ ಪೇಮೆಂಟ್ ರಿಸಿಪ್ಟನ್ನ ನೀವು ಅಪ್ಲಿಕೇಶನ್ ಜೊತೆ ಇಲ್ಲಿಗೆ ಸೆಂಡ್ ಮಾಡಬೇಕಿರುತ್ತೆ. ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತಲೂ ಕೂಡ ಹೇಳ್ತೀನಿ. ಇನ್ನು ಜನರಲ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು. ಇನ್ನು ಅಪ್ಲಿಕೇಶನ್ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ನ ಸೆಲ್ಫ್ ಅಟೆಸ್ಟ್ ಮಾಡಿ ಕಳಿಸ್ಬೇಕು ಅಂದರೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಸರ್ಟಿಫಿಕೇಟ್ಸ್ ಅದ್ರದ್ದು ಜೆರಾಕ್ಸ್ ತೊಗೊಂಡು ಸೆಲ್ಫ್ ಅಟೆಸ್ಟೇಷನ್ ಮಾಡಬೇಕು. ಪ್ರೊವಿಷನಲ್ ಡಿಗ್ರಿ ಅಥವಾ ಫೈನಲ್ ಡಿಗ್ರಿ ಸರ್ಟಿಫಿಕೇಟು ಮತ್ತು ನಿಮ್ಮದು CGPA ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದ್ರ ಫಾರ್ಮುಲಾ, ಆಮೇಲೆ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸು, ಇನ್ನೇನಾದರೂ ನೀವು ಯಾವ್ದಾದ್ರು ಕ್ಯಾಟಗರಿ ಆಗಿದ್ದರೆ ಅದ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ನು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟು ಮತ್ತು SBI ಫೀ ಪೇಮೆಂಟ್ ಮಾಡಿರ್ತಿರಲ್ಲ ಅದು ಇಷ್ಟನ್ನೆಲ್ಲ ಅಟ್ಯಾಚ್ ಮಾಡಿ ಕಳಿಸ್ಬೇಕಿರುತ್ತೆ. ಅಪ್ಲಿಕೇಶನ್ ಫಾರ್ಮ್ ಹೇಗಿದೆ ಅಂತಲೂ ತೋರಿಸ್ತೀನಿ. ಅದಾದಮೇಲೆ ಅಪ್ಲಿಕೇಶನ್ ಫಾರ್ಮ್ನ ನೀವು ಈ ಅಡ್ರೆಸ್ಗೆ ಸೆಂಡ್ ಮಾಡಬೇಕಿರುತ್ತೆ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಪ್ರಾಡಕ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಇನೋವೇಷನ್ ಸೆಂಟರ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಪ್ರೊಫೆಸರ್ UR ರಾವ್ ರೋಡ್, ನಿಯರ್ ನಾಗಾಲ್ಯಾಂಡ್ ಸರ್ಕಲ್, ಜಾಲಹಳ್ಳಿ ಪೋಸ್ಟ್, ಬ್ಯಾಂಗ್ಳೂರ್ 560013 ಇಂಡಿಯಾ. ಈ ಪೋಸ್ಟ್ಗೆ ನೀವು ಕಳಿಸ್ಬೇಕಿರುತ್ತೆ. ಅದ್ರ ಮೇಲೆ ಈ ಥರ ಬರೆದಿರಬೇಕು. ಅಪ್ಲಿಕೇಶನ್ ಫಾರ್ ಪೋಸ್ಟ್ ಆಫ್ ಸೀನಿಯರ್ ಇಂಜಿನಿಯರ್, ಜಾಬ್ ಕೋಡ್ ನಂಬರ್ ಇಲ್ಲಿದೆ ನೋಡಿ, ಇದೇ ಜಾಬ್ ಕೋಡ್. ಇದನ್ನ ಬರೆದ್ಬಿಟ್ಟು ಕಳಿಸ್ಬೇಕಿರುತ್ತೆ. ಈ ಅಪ್ಲಿಕೇಶನ್ ಬಂದು 19/5/2025 ಅಲ್ಲಿಗೆ ರೀಚ್ ಆಗಬೇಕು. ಆ ಥರ ಸ್ಪೀಡ್ ಪೋಸ್ಟ್ ಮಾಡಿ. ಇನ್ನು ಅಪ್ಲಿಕೇಶನ್ ಫಾರ್ಮ್ ಬಂದು ಈ ಥರ ಇದೆ. ಇಲ್ಲಿ ನಿಮ್ಮದು ಜಾಬ್ ಕೋಡ್ ಯಾವುದಕ್ಕೆ ಹಾಕ್ತಿದ್ದೀರಾ ಅದು ಹಾಕಬೇಕು. ನೇಮ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಏಜ್,
ಜೆಂಡರ್, ಮ್ಯಾರೇಜ್ ಸ್ಟೇಟಸ್, ನ್ಯಾಷನಾಲಿಟಿ, ರೀಜನ್ ಯಾವುದು, ಮೊಬೈಲ್ ನಂಬರ್, ಆಲ್ಟರ್ನೇಟಿವ್ ಮೊಬೈಲ್ ನಂಬರ್, ಇಮೇಲ್ ID, ಕ್ಯಾಟಗರಿ, ನೀವೇನಾದ್ರು PWD ಕ್ಯಾಂಡಿಡೇಟಾ, ಇನ್ನು ಪರ್ಮನೆಂಟ್ ಅಡ್ರೆಸ್, ಕ್ವಾಲಿಫಿಕೇಷನ್ 10th ಸ್ಟ್ಯಾಂಡರ್ಡ್, 12th ಸ್ಟ್ಯಾಂಡರ್ಡ್, BA BTech ಅಥವಾ ಮಾಸ್ಟರ್ ಡಿಗ್ರಿ ಮಾಡಿದರೆ ಅದರದ್ದು, ಆಮೇಲೆ ಪೋಸ್ಟ್ ಕ್ವಾಲಿಫಿಕೇಷನ್ ಅದ್ರ ರಿಲೇಟೆಡ್ ಡೀಟೇಲ್ಸ್ ಇದನ್ನೆಲ್ಲ ಕೊಟ್ಬಿಟ್ಟು ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ನೀವು ಹೇಳಿದ್ನಲ್ಲ ಈ ಅಡ್ರೆಸ್ಗೆ ಸ್ಪೀಡ್ ಪೋಸ್ಟ್ ಮಾಡಬೇಕಿರುತ್ತೆ. ಸೊ ಯಾರೆಲ್ಲ BELಲ್ಲಿ ವರ್ಕ್ ಮಾಡಬೇಕು ಅಂತ ಇಷ್ಟ ಇದ್ದೀರಾ ಅವರು ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.